ಇಲ್ಲ, ನನ್ನ ಸಾಂಗ್ಸ್ ಮಾತ್ರ ಸರ್, ನನ್ನ ಮ್ಯೂಸಿಕಲ್ ಬಂದ ಹಾಡುಗಳು ಮಾತ್ರ ಇರುತ್ತೆ ಸರ್. ಇಲ್ಲ ಸರ್, ಇದು ಅಜನೀಶ್ ಲೈವ್ ಇನ್ ಕಾನ್ಸರ್ಟ್ ಅಂತಲೇ ಮಾಡ್ತಾ ಇರೋದ್ರಿಂದ ನನ್ನ ಹಾಡುಗಳನ್ನೇ ಒಂದು ಸೆಟ್ ಲಿಸ್ಟ್ ಮಾಡ್ಕೊಂಡು ನಾವು ಪರ್ಫಾರ್ಮ್ ಮಾಡ್ತಾ ಇದ್ದೀವಿ ಸರ್. ನನ್ನ ಎಕ್ಸ್ಪೆಕ್ಟೇಷನ್ಸ್, ನನ್ನ ಒಂದು ಪ್ರೊಡಕ್ಷನ್ ಜೊತೆ ಮಾತಾಡ್ಬೇಕಾದ್ರೆ ನಾನು ಅರೌಂಡ್ 10,000 ಇಂದ 12,000 ಜನ ಆಡಿಯನ್ಸ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್. 12,000 ಆಡಿಯನ್ಸ್ನ ಎಕ್ಸ್ಪೆಕ್ಟ್, ಕರೆಕ್ಟ್ ಅಲ್ಲ ಸರ್? ಎಸ್ ಸರ್. ಆ್ಯಕ್ಚುಲಿ ನಮ್ಮ ಪ್ರೈಸಸ್ ಬಗ್ಗೆ ನಾನು ಹೇಳೋದು ಮರ್ತುಬಿಟ್ಟೆ. ಆ್ಯಕ್ಚುಲಿ ನಮ್ಮ ಇದು ಅಫೋರ್ಡಬಲ್ ಆಗೇ ಇರಬೇಕು ಅಂತ ಹೇಳಿಬಿಟ್ಟು ನಿಮ್ಮ ಬುಕ್ ಮೈ ಶೋಲ್ಲಿ ನೋಡಿದ್ರೆ ಅದು ಕರೆಕ್ಟಾಗಿದೆ ಸರ್. ಯಾಕಂದರೆ ಒಂದು ಗ್ರೂಪ್ ಆಫ್ 4 ಜನಕ್ಕೆ ಸೇರಿ ಒಂದು ಪ್ರೈಸ್ ಅಂತ ಇದೆ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ 500 ರೂಪೀಸ್ ಇಂದನೂ ಶುರು ಆಗುತ್ತೆ. ಆ್ಯಂಡ್ ಅದ್ರದ್ದು ಹೋಗ್ತಾ ಹೋಗ್ತಾ 4 ಜನಕ್ಕೆ ಇಷ್ಟು ಅಂತ ಒಂದು 3 ಇದನ್ನು ಅವರು ಕ್ಯಾಟಗರೈಸ್ ಮಾಡಿದ್ದಾರೆ. 3 ಇದನ್ನು ಸರ್. ಇದರಲ್ಲಿ ಎಲ್ಲ ನಮ್ಮ ಸಿನಿಮಾಗೆ ನನ್ನ ಹಾಡು ಹಾಡಿರೋ ಎಲ್ಲ ಸಿಂಗರ್ಸ್ ಅವರೇ ಬಂದು ಹಾಡ್ತಾ ಇದ್ದಾರೆ. ಮತ್ತು ಆರ್ಕೆಸ್ಟ್ರಾ ಏನಿದೆ, ಹಾಂ ಸರ್, ಹಾಂ, ಲೈವ್ ಏನಿಲ್ಲ ಸರ್, ಲೈವ್ ಇಲ್ಲ. ಸೊ ಐ ವಾಂಟ್ ನಮ್ಮ ಆಡಿಯನ್ಸ್ ಅಲ್ಲೇ ಬಂದು ಆ ಕಾನ್ಸರ್ಟ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಯಾಕಂದರೆ ಸರ್, ನಾನು ಈ ಕಾನ್ಸರ್ಟ್ ಬಗ್ಗೆ ಜಸ್ಟ್ ಒಂದು ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ಅಲ್ಲ ಸರ್, ಇಟ್ ವಿಲ್ ಬಿ ಎ ವಿಜುವಲ್ ಸ್ಪೆಕ್ಟಾಕ್ಯುಲರ್ ಆಲ್ಸೋ. ದೇರ್ ವಿಲ್ ಬಿ ಎ ಹ್ಯೂಜ್ ವಿಜುವಲ್ಸ್. ಒಂದೊಂದು ಹಾಡು ಒಂದು ವಿಜುವಲ್ಸ್ ಇರುತ್ತೆ, ಫೈರ್ ವರ್ಕ್ಸ್ ಇರುತ್ತೆ, ಪರ್ಫಾರ್ಮೆನ್ಸಸ್ ಇರುತ್ತೆ, ಅದು ಸಂಗೀತ ಮೇಯ್ನಾಗಿರುತ್ತೆ. ಅದ್ರ ಜೊತೆ ಒಂದು ಅಲಂಕಾರ ಥರ ಈ ವಿಷಯಗಳನ್ನು ಖಂಡಿತ ಶೋಲಿ ಇರುತ್ತೆ. ಇಲ್ಲ ಸರ್, ಅದು ಐ ಥಿಂಕ್ ಅದು ಪ್ರೊಡಕ್ಷನ್ ಅವರು ಮಾತಾಡ್ತಾರೆ. ಪ್ಲೀಸ್, they're asking that you tied up with some many TV channel or no sir, this is particularly based on a private concert. So ಅದು ನಮಗೆ ಯಾವುದು ಲೈವ್ ಚಾನಲ್ ಬರಲ್ಲ. ಸೊ ಇದು ಪ್ರೈವೇಟ್ ಕಂಟೆಂಟ್ ಆಗಿ ಮಾಡ್ತಿದ್ದೀವಿ. ಇಲ್ಲ ಸರ್, ಯಾರದು ಬರಲ್ಲ. ಇದು ಪ್ರೈವೇಟ್ ಆಗಿ ಮಾಡಿಕೊಂಡು ನಮ್ಮದೇ ರೆಕಾರ್ಡಿಂಗು, ಅದು ಆಥರೈಸೇಷನ್ ನಮ್ಮದು ಇರುತ್ತೆ ಸರ್. ಅದು ಇಲ್ಲ ಸರ್, ಇದು ಪ್ಯೂರ್ ಕನ್ನಡದ ಕಾನ್ಸರ್ಟ್. ಪ್ಯೂರ್ ನನ್ನ ಕನ್ನಡ ಸಿನಿಮಾಗೆ ಮ್ಯೂಸಿಕ್ ಮಾಡಿ ನನ್ನ ಹಾಡುಗಳು ಮಾತ್ರ ಇರುತ್ತೆ ಸರ್. ಆಲ್ಮೋಸ್ಟ್ 70% ಸೋಲ್ಡ್ ಔಟ್ ಆಗಿದೆ. ಅದಕ್ಕೆ ನಮಗೆ ಇದೇ ಆಫರ್ಸ್ ನಡೀತಿದ್ದೀವಿ ಈ ವೀಕೆ, ಬಿಕಾಸ್ ಮೋಸ್ಟ್ ಆಫ್ ದ ಬುಕ್ಕಿಂಗ್ಸ್ ವಿಲ್ ಹ್ಯಾಪನ್ ಲಾಸ್ಟ್ ವೀಕಲ್ಲೇ. ಸೊ ಅದಕ್ಕೆ ಆಲ್ಮೋಸ್ಟ್ 70% ಬುಕ್ಕಿಂಗ್ ಆಗಿದೆ. ಸೊ ಇದು ಬಂದು ನಿಮಗೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಅಷ್ಟು ಸಿಂಗರ್ಸ್ ಎಲ್ಲ ಸೇರಿಸ್ಬಿಟ್ಟು ಒಂದು ಕಾನ್ಸೆಪ್ಟ್ ಮಾಡ್ತಿರೋದು. ಈ ಕಾನ್ಸೆಪ್ಟು ಫಸ್ಟ್ ಟೈಮು ಕನ್ನಡದಿಂದ ಮಾಡ್ತಿರೋದು ಸರ್. ಸರ್, ಇದು ಭಾರತೀಯ ಮಾಲ್ ಆಫ್ ಬೆಂಗಳೂರು, ಅದು ಭಾರತೀಯ ಸಿಟಿ ಸರ್. ತನಿಸಂದ್ರ ರೋಡಲ್ಲಿ ಅಲ್ಲಿ ಭಾರತೀಯ ಮಾಲ್ ಇದೆ. ಮಾಲ್ ಪಕ್ಕದಲ್ಲಿ ದೊಡ್ಡ ಗ್ರೌಂಡ್ ಇದೆ. ಗ್ರೌಂಡಲ್ಲಿ ಮಾಡ್ತಿರೋದು ಸರ್. ಅದು ಬೇಸ್ಡ್ ಆನ್ ಲೊಜಿಸ್ಟಿಕ್ಸು. ಅದು ಆ ದೊಡ್ಡ ಏರಿಯಾ ಈ ಸೈಡು ಎಲ್ಲಿ ಜನ ಜಾಸ್ತಿ ಇರ್ತಾರೆ ಕನ್ನಡ ಕ್ರೌಡು, ಆ ಸೈಡ್ ಇಲ್ಲ ಲೈಕ್ ಅಷ್ಟೊಂದು ಕ್ರೌಡ್ ಗ್ಯಾದರ್ ಮಾಡೋಕ್ಕೆ. ಸೊ ನಮಗೆ ಆಪ್ಷನ್ ಇದ್ದಿದ್ದು ಅದೇ. ಅದು ಬಿಟ್ಟು ನಮಗೆ ಫಿನಿಕ್ಸ್ ಮಾಲ್ ಇದೆ, ಅದು ದೂರ ಆಗಿಬಿಡುತ್ತೆ. ಸೊ ಅದಕ್ಕೆ ಭಾರತೀಯ ಮಾಲ್ ಚೂಸ್ ಮಾಡಿರೋದು, ಬಿಕಾಸ್ ಅದು ಗ್ರೌಂಡ್ ದೊಡ್ಡದಿದೆ, ಅದು ಕ್ರೌಡ್ ಮ್ಯಾನೇಜ್ಮೆಂಟ್ ಎಲ್ಲ ಸಿಂಪಲ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಪಾರ್ಕಿಂಗ್ ಈಸ್ ಆಲ್ರೆಡಿ ದೇರ್. ಸೊ ಅದೆಲ್ಲ ಮಾಲ್ ಅವ್ರು ಮ್ಯಾನೇಜ್ ಮಾಡ್ತಾರೆ. ಸೊ ಅದು ಟಿಕೆಟ್ ಪ್ರೈಸಸ್ 3 ಕ್ಯಾಟಗರೀಸಲ್ಲಿ ಬರುತ್ತೆ. ಒಂದು ಜನರಲ್ಲು, ಅದು 500 ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಸ್ ಗೋಲ್ಡ್ 1200 ಆ್ಯಂಡ್ ದ ನೆಕ್ಸ್ಟ್ ಇಸ್ ಡೈಮಂಡ್ ಗ್ರೂಪ್ ಬರುತ್ತೆ. ಅದು ಗ್ರೂಪ್ ಆಫ್ 4 ಪೀಪಲ್ 9,000ಗೆ ಬರುತ್ತೆ ಸರ್. ಅದು ಇಲ್ಲ ಸರ್, ಅದೇ ಬೇಸ್ಡ್ ಆನ್ ಕೊಲಾಬ್ರೇಷನ್ನೇ ಮಾಡ್ತಿರೋದು ಸರ್. ಅದು ಇಲ್ಲ, ಒಂದು ಕೊಲಾಬ್ರೇಷನ್ ಥರನೇ ನಾವು ಮಾಡ್ತಾರೆ ಸರ್. ಯಾಕಂದರೆ ನಮಗೆ ಫಸ್ಟ್ ಟೈಮ್ ನಮಗೂ ಗೊತ್ತಿಲ್ಲ. ಇವಾಗ ನಾವೊಂದು ತುಂಬ ಸಿನಿಮಾದಲ್ಲಿ ಮ್ಯೂಸಿಕ್ ಮಾಡ್ತಾಯಿದ್ದೀವಿ, ಆದರೆ ಫಸ್ಟ್ ಲೈವ್ ಕಾನ್ಸರ್ಟ್ ಬಂದಾಗ ಖಂಡಿತ ಸರ್, ಖಂಡಿತ ಇಲ್ಲ, ಅದೇನೇ ಸರ್. ಎಲ್ಲದಕ್ಕೂ ಒಂದು ಸಮಯ ಬರಬೇಕು, ಮತ್ತು ಒಂದು ರೈಟ್ ಕೊಲಾಬ್ರೇಷನ್ ಬರಬೇಕು. ಆಮೇಲೆ ಒಂದು ದೊಡ್ಡ ಅಮೌಂಟ್, ಒಂದು ಇನ್ವೆಸ್ಟ್ಮೆಂಟ್ ಅದು ಕೂಡ ಇದೆ ಸರ್. ಇದೆಲ್ಲನೂ ಕೂಡಿ ಬರಬೇಕು. ಸೊ ಇವಾಗ ಈ ಸಮಯ ಬಂದಿದೆ, ಕೂಡಿ ಬಂದಿದೆ ಇವಾಗ. ಸೊ ಅದಕ್ಕೆ ನಾವು ಮುಂದೆ ಬಂದಿದ್ವಿ ಕಾನ್ಸರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಸೊ ರಿಯಲಿ ಸರ್, ವೇಣು ಸರ್ ಆ್ಯಂಡ್ ಆನಂದ್ ಸರ್ ಆ್ಯಂಡ್ ಸರಿಗಮ, ಪ್ಲೀಸ್, ವಿ ಆರ್ ವೆರಿ ಥ್ಯಾಂಕ್ಫುಲ್ ನೀವೆಲ್ಲರೂ ಬಂದಿರೋದಕ್ಕೆ, ಆ್ಯಸ್ ವೆಲ್ ಆಸ್ ಆಲ್ ದ ಪ್ರೆಸ್ ಆ್ಯಂಡ್ ಮೀಡಿಯಾ. ಸೊ ಒಂದು ಸಿಂಗರ್ಗೆ ನಾವು ನಾರ್ತ್ ಇಂಡಿಯನ್ ಸಿಂಗರ್ ಆಗಲಿ ಅವರಿಗೆಲ್ಲ ಒಂದು 15 ಲಕ್ಷ 20 ಲಕ್ಷ ನಾವು ಪೇ ಮಾಡ್ತಾಯಿದ್ದೀವಿ ಒಂದು ಹಾಡಿಗೆ. ಅದನ್ನು ಏಕೆ ನಮ್ಮ ಕನ್ನಡ ಸಿಂಗರ್ಸ್ಗೆ ಹಾರ್ಡ್ಲಿ ಒಂದು 50,000 ಕೊಡೋಕ್ಕೂ ಅಳ್ತಾ ಇದ್ವಿ ಅಲ್ವಾ? ಸೊ ಆಲ್ ದ್ಯಾಟ್ ಟು ಬ್ರೇಕ್, ಅದನ್ನು ಬ್ರೇಕ್ ಮಾಡಬೇಕು ನಾವು. ಸೊ ನಮ್ಮ ಕನ್ನಡ ಕಾನ್ಸರ್ಟ್ನ ಲೆಟ್ ಅಸ್ ಡೂ ಇಟ್ ಇನ್ ಅ ರೈಟ್ ಪ್ಲೇಸ್. ಅಲ್ಲಿ ಕನ್ನಡದವ್ರು ಇದ್ದಾರೆ, ತೆಲುಗುನವ್ರು ಇದ್ದಾರೆ, ಮಲಯಾಳಮ, ತಮಿಳ್ನವ್ರನ್ನ ಲೆಟ್ ಅಸ್ ನಾಟ್ ಸಿ ದಟ್. ವಿ ವಾಂಟ್ ಕ್ರೌಡ್ನಲ್ಲಿ ಒನ್ ಶ್ರೀಲಂಕನ್ ಗರ್ಲ್, ಒಂದು ಸ್ಮಾಲ್ ಗರ್ಲ್, ಅವ್ರು ರೀಲ್ ಮಾಡಿದಾಗ ಎವ್ರಿಬಡಿ ವಾಚ್ಡ್. ಅವ್ರು ರೀಲ್ ಮಾಡಿ ಎಲ್ಲೋ ಶ್ರೀಲಂಕಾದವ್ರನ್ನ ಕರೆಸಿ ಇಲ್ಲಿ ನಮ್ಮ ಕನ್ನಡದವರು ಹಾಡಿಸಿದ್ದಾರೆ. ಶಿ ಈಸ್ ಆ್ಯಕ್ಟಿಂಗ್. ವೈ ನಾಟ್ ಅವರ್ ಕನ್ನಡ ಸಿಂಗರ್? ವೈ ನಾಟ್ ಅವರ್ ಇಂಡಿಯನ್? ವೈ ನಾಟ್ ಅವರ್ ಸೌತ್ ಇಂಡಿಯನ್? ವೈ ನಾಟ್?
ಸೊ ಟುಡೇ ಈ ಒಂದು ಅವಕಾಶ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ACTC ಬಿಕಾಸ್ ಟು ಹ್ಯಾವ್ ದೇ ಆರ್ ಆನರಿಂಗ್ ಅಜನೀಶ್ ಅನ್ನೋ ಒಂದು ಅವಕಾಶ ಕೊಟ್ಟಿದ್ದಾರೆ ನಮಗೆ. ಸೊ ಇದರಲ್ಲಿ ನಾವು ಓನ್ಲಿ ಕನ್ನಡ ಸಾಂಗ್ಸ್ ನಾವು ಇಡೋಣ ಅಂತ ನಾವು ಧೈರ್ಯವಾಗಿದ್ವಿ. ಬಿಕಾಸ್ ವಿ ಡೋಂಟ್ ನೋ ಹೌ ಮಚ್ ನಮ್ಮನ್ನು ಜನ ಸಪೋರ್ಟ್ ಮಾಡ್ತಾ ಇರೋದು ಗೊತ್ತಿಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಎನಿ ಸ್ಪೆಷಲ್ ನಾರ್ತ್ ಇಂಡಿಯನ್ ಸಿಂಗರ್ಸ್, ಬಟ್ ಒಂದು ಕಾನ್ಸರ್ಟ್ ಅವ್ರದ್ದಿದ್ದರೆ ಹಾರ್ಡ್ಲಿ ನಾವು ಗೆಸ್ಟ್ ಆಗಿ ಕರೆಸಿದ್ದಾರೆ. ಸಾರಿಗಮ ಲಾಸ್ಟ್ ಟೈಮ್ ದೇ ಕಾಲ್ಡ್ ಅಸ್ ಅಸ್ ಎ ಗೆಸ್ಟ್. ವಿ ಕುಡನ್ ಎಂಟರ್ ದ ಮಾಲ್, ವಿ ಕುಡನ್ ಎಂಟರ್ ದ ಪ್ಲೇಸ್, ಅಷ್ಟು ರಶ್ ಇದೆ, ಆಲ್ಮೋಸ್ಟ್ ರೋಡೇ ಬ್ಲಾಕ್ ಆಗಿದೆ. ಸೊ ಅವರಿಗೆ ಕೊಟ್ಟಿರೋದು ಪ್ರೋತ್ಸಾಹ, ಅಫ್ಕೋರ್ಸ್ ಹೀ ಈಸ್ ಹಾರ್ಡ್ ವರ್ಕ್, ಅವರು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅವರು ಹಿ ಹ್ಯಾಸ್ ದ ಕೆಪಾಸಿಟಿ ಆ್ಯಂಡ್ ಹೀ ಶುಡ್, ಆ್ಯಂಡ್ ವೈ ನಾಟ್ ಅಸ್. ಸೊ ನಾವು ಮಾಡ್ತಾ ಇದ್ವಿ. ಸೊ ಟುಡೇ ಅದು 500ಗೆ 1000, 4000, 9000 ಅನ್ನೋದು ಮ್ಯಾಟ್ರ್ ಇಲ್ಲ ಇಲ್ಲಿ. ಬಟ್ ನಮ್ಮ ಸಾಂಗ್ಸ್ ಹಿಟ್ ಆಗಬೇಕು, ನಮ್ಮ ಕನ್ನಡ ಮ್ಯೂಸಿಕ್ ಶುಡ್ ರೀಚ್ ಗ್ಲೋಬಲಿ. ಆಲ್ರೆಡಿ ಗ್ಲೋಬಲಿ ರೀಚ್ ಆಗೋಕ್ಕೆ ಎಲ್ಲ ಆಡಿಯೋ ಕಂಪನಿಗಳು ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಮೀಡಿಯಾದವರು ರೀಲ್ಸ್ ಮಾಡಿರೋದು ಎಲ್ಲ ಹೊಸ ಸಿಂಗರ್ಸು ಪ್ರಯತ್ನ ಮಾಡ್ತಿದ್ದಾರೆ. ಸೊ ಅದಕ್ಕೆ ಸರ್ ನಾವು ಫಸ್ಟ್ ಟೈಮ್ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಡೆಫಿನೆಟ್ಲಿ ಪ್ರತಿಯೊಂದು ಸಿಂಗರ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಚಾನ್ಸ್ ಸಿಗ್ತಾ ಇದೆ ಸರ್. ಸರ್ 18 ಸಿಂಗರ್ಸ್ ಹಾಡು. ಹಾಂ 15 ಸರ್, ಇವಾಗ 15 ಜನ ಸಿಂಗರ್ಸ್ ಇದ್ದಾರೆ. ಸೊ ನನ್ನ ಹಾಡುಗಳು ಯಾರ್ಯಾರು ಹಾಡಿದಾರಲ್ಲ, ವಿಜಯ್ ಪ್ರಕಾಶ್ ಅವರು ಇದ್ದಾರೆ, ಮತ್ತು ಮಂಗ್ಲಿಯವರು ಇದ್ದಾರೆ, ಅನನ್ಯ ಭಟ್ ಅವರಿದ್ದಾರೆ, ಮತ್ತು ನಮ್ಮ ಅನಿರುದ್ಧ ಶಾಸ್ತ್ರಿ ಅವರಿದ್ದಾರೆ, ಐಶ್ವರ್ಯ ರಂಗರಾಜನ್ ಅವರಿದ್ದಾರೆ, ಹರ್ಷಿಕಾ ದೇವನಾಥ್, ಸಾನ್ವಿ ಸುದೀಪ್. ಸಾನ್ವಿ ಸುದೀಪ್ ಅವರು, ಸುದೀಪ್ ಸರ್ ಮಗಳು ಸಾನ್ವಿ ಸುದೀಪ್ ಅವರು ಹಾಡ್ತಿದ್ದಾರೆ. ಸೊ ಈ ಥರ ಯಾರ್ಯಾರು ಏನೇನು ಹಾಡು ಹಾಡಿದ್ರು ಆ ಒಂದು ಸಿಂಗರ್ಸ್ನೇ ಹಾಡ್ತಾ ಇದ್ದಾರೆ ಸರ್. ಸರ್ 3 hours ಅಂತ ನಾವು ಇವಾಗ ನೋಡ್ತಾ ಇದ್ದೀವಿ ಸರ್. 3 hours ಪ್ರೋಗ್ರಾಮ್ ಮಾಡಬೇಕು ಅಂತ. ಸೊ ನನ್ನ ಸಮಯ ಸಂದರ್ಭ ಅವತ್ತಿನ ದಿವಸ ಒಂದೊಂದು, ಯಾಕಂದ್ರೆ ನಾವು ಅಂದ್ಕೊಳ್ತೀವಿ ಇವತ್ತು ಒಂದು ಸಾಂಗ್ ಒಂದು 4 minutes ಮುಗಿಯುತ್ತೆ ಅಂತ, ಬಟ್ ಕ್ರೌಡ್ ಜೊತೆ ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅದು ಒಂದು 6-7 ನಿಮಿಷಕ್ಕೆ ಹೋಗ್ಬೋದು. ಸೊ ಹೇಳೋಕ್ಕಾಗಲ್ಲ. ಸೊ ನಾವೊಂದು ಕಮ್ಮಿ ಅಂದರೂ ಒಂದು 42 ಹಾಡು ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದೆಲ್ಲ ಅಷ್ಟು ಆಗೋದಿಲ್ಲ ಅಂತ ಹೇಳಿ 32 ಸಾಂಗಿಗೆ ರೆಡಿ ಆಗಿದ್ದೀವಿ ಸರ್. ಸೊ ನಮಗೆ ಅಲ್ಲಿ ಒಂದು ಏನು ಸಿಚುವೇಶನ್ ನೋಡಿಕೊಂಡು ಎಷ್ಟು ಸಾಂಗ್ ಆಗುತ್ತೋ ಅಷ್ಟು ಸಾಂಗ್ ಪರ್ಫಾರ್ಮ್ ಮಾಡ್ತೀವಿ ಸರ್. ಮ್ಯೂಸಿಕಲ್ಲಿ ನಮಗೆ ಆನ್ ಸ್ಟೇಜಲ್ಲಿ 32 ಜನ ಮ್ಯೂಸಿಷಿಯನ್ಸ್ ಇರ್ತಾರೆ ಸರ್ ಆನ್ ಸ್ಟೇಜಲ್ಲಿ. ಅದಲ್ಲದೆ ಬ್ಯಾಕ್ ಸ್ಟೇಜಲ್ಲಿ ಐ ಥಿಂಕ್ ಮೋರ್ ದೆನ್ ಇಂಜಿನಿಯರ್ಸ್ ಇರ್ತಾರೆ. ಆಲ್ಮೋಸ್ಟ್ ವಿ ವಿಲ್ ಹ್ಯಾವ್ 200+ ಇರ್ತಾರೆ. 200+ ಜನರು ಅದನ್ನು ಒಂದು ಸ್ಟೇಜ್ ಹಾಕೋದಾಗಲಿ, ಸೌಂಡ್ ಸಿಸ್ಟಮ್, ಲೈಟಿಂಗ್ ಮತ್ತು ಲಾಜಿಸ್ಟಿಕ್ಸ್ ನೋಡ್ಕೊಳ್ಳೋರು, ಅದನ್ನ ಪ್ರತಿಯೊಂದನ್ನು ಎಲ್ಲ ಒಂದು 200-300 ಜನಕ್ಕಿಂತ ಜಾಸ್ತಿ. ಆಮೇಲೆ ಈ ಶೋನಲ್ಲಿ ಸಿನಿಮಾ ಥರನೇ ರಿಸ್ಕ್ ಇದೆ ಸರ್. ಸಿನಿಮಾದವರು ಅಟ್ಲೀಸ್ಟ್ ಒಂದು OTT ಸ್ಯಾಟಲೈಟ್ ರೈಟ್ಸ್ ಇದೆ, ಬಟ್ ಇಲ್ಲಿ ACTCನವರು ನಮಗೆ ಇಲ್ಲ ಅಟ್ಲೀಸ್ಟ್ ಸಮಥಿಂಗ್ ಇದೆ, ಆಡಿಯೋ ರೈಟ್ಸ್ ಏನೇನೋ ಇದೆ. ಬಟ್ ನಮ್ಮ ACTCನವರು ಒಂದು ಟುಡೇ ದೇ ಆರ್ ಲಾಂಚಿಂಗ್ ಅಸ್ ಆ್ಯಂಡ್ ಅಷ್ಟು ಅದ್ಧೂರಿಯಾಗಿ ಸ್ಪೆಂಡ್ ಮಾಡ್ತಿದ್ದಾರೆ. ಬಟ್ ಇದರಿಂದ ನಾವು ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದು ಅಜನೀಶ್ ಸರ್ಗೆ ಇಲ್ಲವೇ ಇಲ್ಲ, ನಮ್ಮಿಬ್ರಿಗೂ ಇಲ್ಲ. ಬಿಕಾಸ್ ವಿ ವಾಂಟೆಡ್ ಅವರ್ ಮ್ಯೂಸಿಕ್ ಟು ಬಿ ಸೆಲೆಬ್ರೇಟೆಡ್. ಇನ್ನೊಂದು ಏನಂದರೆ, ಒಂದು ಅವರ ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ, ಅದು ಮೂವಿಗೆ ಏನು ಬೇಕು, ಡೈರೆಕ್ಟ್ರಿಗೆ ಹೆಂಗಿರಬೇಕು, ಅಷ್ಟರಲ್ಲೇ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಸೊ ಇವಾಗ ಒಂದು ಕಾನ್ಸರ್ಟ್ ಅಂದಮೇಲೆ ಅಜನೀಶ್ ಸರ್ ಸ್ಟೈಲ್ನಲ್ಲಿ ನಿಜವಾದ ಒಂದು ಎಕ್ಸ್ಪ್ಯಾನ್ಷನ್, ಒಂದು ನೆಕ್ಸ್ಟ್ ಲೆವೆಲ್ ಡೈಮೆನ್ಷನನ್ನು ನೀವು ಈ ಕಾನ್ಸರ್ಟ್ನಲ್ಲಿ ನೋಡ್ತೀರಾ. ಬಿಕಾಸ್ ಇವರು ಇಲ್ಲಿ ಏನೂ ಸ್ಕ್ವೈರ್ ಇಲ್ಲ. ಸೊ ಈ ಸಾಂಗ್ನ ಎಷ್ಟು ಅದ್ಧೂರಿಯಾಗಿ ಮಾಡ್ಬೋದು, ಎಷ್ಟು ಬ್ಯೂಟಿಫುಲ್ಲಾಗಿ ಜನ ಹತ್ರ. ಆ್ಯಂಡ್ ಈಗ ಒಂದು ಸಾಂಗ್ ಒಂದು 10 ವರ್ಷ ಹಿಂದೆ ರಿಲೀಸ್ ಆಗಿದೆ ಅಂದರೆ ಇವಾಗ ವಿ ಆರ್ ಇನ್ 2026. ಸೊ 2015-16 ರಿಲೀಸ್ ಆಗಿರೋದನ್ನ 2026ನಲ್ಲಿ ಈಗ ಇರೋ 2015ನಲ್ಲಿ ಆ ಮಗು ಹುಟ್ಟಿರಲಿಲ್ಲ. ಇವಾಗ ಆ ಮಗುಗೆ 10 ವರ್ಷ ಮಗು ಯಾವ ಸ್ಟೈಲಲ್ಲಿ ಸಾಂಗ್ ಕೇಳಿಸ್ತಾ ಇದೆಯೋ ಆ ಸ್ಟೈಲ್ಗೆ ಕೊಡೋಕ್ಕೆ we are trying. ಪ್ರತಿಯೊಂದು ಹೊಸ ಅವತಾರ ಇದೆ ಸರ್. ಒಂದು ಸಾಂಗ್ನು ರೀಸ್ಟ್ರಕ್ಚರ್ಡ್ ಆಗಿದೆ, ಆ ಕಾನ್ಸರ್ಟ್ಗೆ ಬೇಕು ಅನ್ನೋ ಥರ ಇದೆ. ಸೊ ಕಾನ್ಸರ್ಟ್ ಲವರ್ಸೇ ಇದ್ದಾರೆ, ಎಲ್ಲಿ ಬಂದು ಒಂದು ಎಂಜಾಯ್ ಮಾಡೋಕ್ಕೆ. ಸೊ ಅವರಿಗೆ ಖಂಡಿತ ನಾನು ವಿಶ್ವಾಸದಿಂದ ಹೇಳ್ತೀನಿ, ಅವ್ರಿಗೊಂದು ಫೀಸ್ಟ್ ಅಂತಲೇ ಹೇಳ್ಬೋದು, ಅವ್ರಿಗೊಂದು ಮೃಷ್ಟಾನ್ನ ಅವರಿಗೆ. ಸರ್ ನಂದು 3 ಸಾಂಗ್ ಇರುತ್ತೆ ನಾನು ಹಾಡೋದು. ಸೊ ಇನ್ನು ಮಿಕ್ಕಿದೆಲ್ಲ ಸಿಂಗರ್ಸೇ ಹಾಡ್ತಾರೆ. ಸೊ ಸರ್ ಎಲ್ಲ ಸೆಲೆಬ್ರಿಟೀಸು ನಮ್ಮ ಕನ್ನಡ ಇಂಡಸ್ಟ್ರಿಯ ನಾನು ಯಾರ್ಯಾರಿಗೆಲ್ಲ ಫೋನ್ ಮಾಡಿದ್ದೀನಲ್ಲ ಸರ್, 40-50 ಜನ ನಾನು ಫೋನ್ ಮಾಡಿದ್ದೀನಿ. ಎಲ್ಲರೂ ಅವತ್ತಿನ ದಿವಸ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಎಲ್ಲರೂ ಈಗ ಬಂತಲ್ರಿ ನಿಮಗೆ ಟೈಮು, ಇದು ಯಾವಾಗಲೂ ಮಾಡಬೇಕಾಗಿತ್ತು ನೀವು ಅಂತ ಹೇಳ್ತಾಯಿದ್ರು. ಸುದೀಪ್ ಸರ್ ಅಂತೂ ನನಗೊಂದು ವಿಕ್ರಾಂತ್ ಋಣ ಮಾಡಿ ರಕ್ಕಮ್ಮ ಯಾವಾಗ ಸಾಂಗ್ ಹಿಟ್ ಆಯ್ತಲ್ಲ ಅವಾಗಿಂದನೂ ಹೇಳ್ತಾನೆ ಇದ್ದಾರೆ, ರೀ ಮಾಡಿರಿ ಅಲ್ಲಿಂದನೋ ಬರ್ತಾರೆ, ಇಲ್ಲೆಲ್ಲ ನೋಡ್ರಿ ಕ್ರೌಡು,
ನೀವು ಅದನ್ನು ಕಲ್ಚರ್ ತರಬೇಕ್ರಿ ಅಂತ ನನಗೆ ಯಾವಾಗಲೂ ಬೈಯೋರು, ನನಗೆ ಲಿಟ್ರಲಿ ಬೈಯೋರು. ರಕ್ಷಿತ್ ಅವ್ರು ಹೇಳೋರು ಯಾವ ಕಿರಿಕ್ ಪಾರ್ಟಿ ಟೈಮಿಂದನೇ ಮಾಡೋಣ ಅಂತ. ಬಟ್ ಏನಂತ ಹೇಳಿದ್ರೆ ಸರ್, ನಮಗೆ ಒಂದು ಆಲ್ಬಮ್ನ ಹಿಡ್ಕೊಂಡು ನಾವೊಂದು ಕಾನ್ಸರ್ಟ್ ಮಾಡ್ತೀವಿ ಅನ್ನೋದಲ್ಲ, ನನಗೆ ಒಂದು ಕ್ಯಾಟ್ಲಾಗ್ ಬೇಕಾಗಿತ್ತು, ಒಂದು ಹಿಟ್ಸ್ ನನಗೆ ಬೇಕಾಗಿತ್ತು. ಸೊ ಅಷ್ಟು ಹಿಟ್ಸನ್ನು ಹಿಡ್ಕೊಂಡು ಐ ಶುಡ್ ಗೋ ಆ್ಯಂಡ್ ಪರ್ಫಾರ್ಮ್ ಅನ್ನೋದು ಒಂದು ಇತ್ತು. ಸೊ ಸರಿಯಾದ ಸಮಯ ಬಂದಿದೆ ಸರ್. ಖಂಡಿತ ಬರ್ತಾರೆ ಸರ್. ಸುದೀಪ್ ಸರ್ ಖಂಡಿತ ಬರ್ತಾ ಇದ್ದಾರೆ. ಮತ್ತು ಎಲ್ಲ ಸೆಲೆಬ್ರಿಟೀಸು ಬರ್ತೀನಿ ಅಂತ ಹೇಳಿದ್ದಾರೆ ಸರ್. ಅದೇ ನೋಡ್ಬೇಕು ಇವಾಗ ಅವತ್ತಿನ ದಿವಸ ಸನ್ನಿವೇಶಗಳು ಹೆಂಗಿರುತ್ತೋ. ಸೊ ಎಲ್ಲ ಸ್ಟಾರ್ಸು ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಖಂಡಿತ ಬರ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಮತ್ತು ನನ್ನ ಒಂದೇ ಒಂದು ರಿಕ್ವೆಸ್ಟಿಂದ ನನ್ನ ಒಂದು ಪ್ರೋಮೋನ ಶೂಟ್ ಮಾಡಿದ್ವಿ. ಆ ಪ್ರೋಮೋನ ರಿಲೀಸ್ ಮಾಡಿಕೊಟ್ಟ ಸುದೀಪ್ ಸರ್ಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತು ಅದನ್ನು ಶಿವಣ್ಣ ಅವರು, ಡಾಕ್ಟರ್ ಶಿವರಾಜ್ ಕುಮಾರ್ ಸಾರನು ಅದನ್ನು ರಿಲೀಸ್ ಮಾಡಿಕೊಟ್ರು ನಮಗೆ ಆನ್ಲೈನಲ್ಲಿ. ಸೊ ಅವ್ರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ.